ಪಿಕ್ಕಿಂಗ್ ಇಟ್ ಅಪ್ ಫ್ರಮ್ ದ ರೋಡ್ ಆ್ಯಂಡ್ ಫೀಡಿಂಗ್, ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯಿತು ಸರ್. ಆ ಥರ ಸಂಭ್ರಮ ನನಗೆ ಬೇಡ ಸರ್. ನಾನಂತೂ ತಿಂತಾ ಇಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ಮಾಲೆಸ್ಟ್ ಕೇಕ್ ಎಷ್ಟು, ಒಂದು ಅಟ್ಲೀಸ್ಟ್ ಒಂದು 100-150 ರೂಪಾಯಿ, 200 ರೂಪಾಯಿನ ನಂಗೆ ಗೊತ್ತಿಲ್ಲ, ಒಂದು 500 ರೂಪಾಯಿ, 1000 ಇರ್ಬೋದು. ಹೋಗ್ತಾ ಹೋಗ್ತಾ ಸಾವಿರಾರು ಗಟ್ಟಲೆ, ಲಕ್ಷಾನು ಗಟ್ಟಲೆ. ನಾನು ಹೇಳೋದು, ಅದರಲ್ಲಿ ಯಾರಿಗಾನ ಊಟ ಹಾಕಿ ನಿಮ್ಮ ಏರಿಯಾದಲ್ಲಿ ಏನೋ ಮಾಡಿ, ಇದನ್ನು ನಾನು ವೇದಾಂತ ಮಾತಾಡ್ತಾ ಇಲ್ಲ, ಅಟ್ಲೀಸ್ಟ್ ಯಾರಿಗೂ ಹೊಟ್ಟೆ ತುಂಬುತ್ತೆ. ನನಗೆ ಯಾಕೆ ಆ ಕೇಕ್, ನನಗೆ ಇಷ್ಟ ಇಲ್ಲ ಕೇಕು. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ. ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್, ಎಲ್ಲ ಸ್ನೇಹಿತರು ತಂದು. ಇವರು ಇದ್ದರು ಮನೆಯಲ್ಲಿ. ಬರ್ತ್ಡೇ ಅಂದರೆ ಈಗ 1ನೇ ತಾರೀಕು ರಾತ್ರಿ ಅಂದ್ಕೊಳ್ಳೋಣ ಸರ್. ಓಕೆ, 1ನೇ ತಾರೀಕು ಬರ್ಡೇ ಯಾವಾಗ ಸೆಲೆಬ್ರೇಷನ್ ಅಂತ ನೀವು ಮತ್ತೆ ಕನ್ಫ್ಯೂಸ್ ಆಗಿಬಿಡಿ ಸರ್. 2ನೇ ತಾರೀಕಿಗೆ ಕಾಲಿಡಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತಾರೆ. ಸೊ ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರು ಎಲ್ಲರೂ. ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನಲ್ಲಿ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಾಯಿತ್ತು, ಏನು ಈ ಥರ ಎಲ್ಲ ಮಾಡ್ತಾರೆ ಶೆಫ್ಸ್ ಅಂತ. ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆ್ಯಂಗೆಲ್ಲ ನೋಡ್ತಾ ಇದ್ದೆ. ಕೇಕ್ ಬಂತು 12 ಗಂಟೆಗೆ, ಇನ್ನೇನು 10 ಸೆಕೆಂಡ್ ಇದೆ ಅಂದಾಗ 10, 9, 8, 7 ಎಲ್ಲ ಸ್ಟಾರ್ಟ್ ಆಯಿತು. ಬರ್ಡೇ ಸ್ಟಾರ್ಟ್ ಆಯಿತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. 3/4 ಅವರ್ ಆದಮೇಲೆ ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿದ್ದರು. ಓಡಾಡಿಕೊಂಡು ತೇಲಾಡ್ಕೊಂಡಿದ್ದರು. ಕೇಕ್ನ ನೋಡ್ತಾ ಇದ್ದೆ ನಾನು. ಕೇಕ್ನ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು, ಅಬ್ಬಬ್ಬಬ್ಬ ಹೆಂಗೆ ಕೆಟ್ಟದಾಗಿ ಬಿದ್ದಿದ್ದಾವೆ ರೂಮಲ್ಲಿ ಅಂದರೆ, ಒಂದೊಂದು ಟೇಬಲ್ ಮೇಲೆ ಕೇಳೋರಿಲ್ಲ. ಓಕೆ, ಐ ರಿಯಲೈಸ್ ಒನ್ ಥಿಂಗ್ ದಟ್ ಡೇ, ಎವ್ರಿಬಡಿ ವಾಂಟ್ಸ್ ಅ ಪೀಸ್ ಆಫ್ ದ ಕೇಕ್, ನೋಬಡಿ ವಾಂಟ್ಸ್ ದ ಕೇಕ್. ಓಕೆ, ಆ್ಯಂಡ್ ಅವತ್ತಿಗೆ ಎಷ್ಟು ಕೆಟ್ಟದಾಗಿ ಅನಾಥ ಥರ ಬಿದ್ದಿತ್ತು. ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ. ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ, ಬೇಡ, ಆ ಥರ ಬಿದ್ದಿರುತ್ತದು. ಈ ಚಂದಕ್ಕೆ ವೈ ಆರ್ ಯು ವೇಸ್ಟಿಂಗ್ ಮನಿ? ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೀ, ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ಡೇ, ಪ್ಲೀಸ್ ಕಮ್, ಬನ್ನಿ, ಕೂತ್ಕೊಳ್ಳೋಣ, ವಿಶ್ ಮಾಡಿ, ಡ್ರಿಂಕ್ ಹಾಕೋಣ, ಬೇಕಾದ್ರೆ ಏನೋ ಮಾಡೋಣ. ಈ ಕೇಕ್ ಯಾಕೆ? ಇದು ಏನಕ್ಕೆ ಈ ಸಂಪ್ರದಾಯ? ನನಗೆ ಬೇರೆಯವ್ರ ಬಗ್ಗೆ ಬೇಡ. ಐ ಆಮ್ ನಾಟ್ ಗೋಯಿಂಗ್ ಟು ಜನರಲೈಸ್ ದಿಸ್. ಈಚ್ ಒನ್ ಹ್ಯಾವ್ ಗಾಟ್ ದೇರ್ ಓನ್ ವೇ. ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ದೀನಿ, ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಐ ಸ್ಟಾಪ್ಡ್ ಇಟ್ ದಟ್ ಡೇ ಸರ್. ಫ್ಲವರ್ಸ್ ಅಂತೀರಿ, ಅದೇ ಫ್ಲವರ್ಸ್ ತೊಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಖುಷಿ ಆಗ್ತಾರೆ. ಫ್ಲವರ್ಸ್ ಕೊಟ್ಟರೆ ನಮ್ಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ, ಹೂವು ಹಿಡ್ಕೊಂಡು. ಯಾಕೆ ಅದನ್ನು ತರ್ತೀರಾ ಅಂತ ನಾನು ಕೇಳಿದೆ. ಆ್ಯಂಡ್ ವೆನ್ ಐ ಸೇ ದಿಸ್, ಐ ರಿಯಲಿ ಮೀನ್ ಇಟ್. ಡೋಂಟ್ ವೇಸ್ಟ್ ಯುವರ್ ಮನಿ. ಐ ವ್ಯಾಲ್ಯೂ ಯು. ನೀವು ಬಂದವತ್ತು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ಮ ಗಿಫ್ಟ್ಸ್ಗಳಿಗಾಗಲಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಬೇಡಿ. ಏನು ಬೇಕು ಅನಿಸುತ್ತೋ ಸಂಪಾದಿಸ್ತಾ ಇದ್ದೀನಿ, ತೊಗೊತೀನಿ. ಮಿಕ್ಕಿದ್ದು ಬೇಡ. ಅದಕ್ಕೋಸ್ಕರ ಸ್ಟಾಪ್ ಮಾಡದೆ ಹೊರತು ಏನಿಲ್ಲ. ಆ್ಯಂಡ್ ಇನ್ನು ನನ್ನ ಫ್ಯಾನ್ಸ್ ವಿಚಾರ ಬಂದರೆ, ಇವ್ರದ್ದು ಸಂಘಗಳಲ್ಲಿ ಸಿವಿಲ್ ವಾರ್ ನಡೆಯುತ್ತೆ ಪ್ರತಿ ವರ್ಷ. ಇವರಲ್ಲೇ ಒಳ್ಳೆಯ ಹುಡುಗರು ಪಾಪ. ಬಟ್ ಇದೆ, ವಿಶ್ವನ್ ಹುಡುಗರನ್ನ ಬಿಟ್ರಿ ಅಂತ ನವೀನ್ ಹುಡುಗನ ಬಿಟ್ರಿ ಅಂತ ಜಗ್ಗಿ ಹುಡುಗನ ಸ್ಟೇಜ್ ಮೇಲೆ ಅವ್ನ ಫೋಟೋ ಇತ್ತು ಅಂತ. ಇವೆಲ್ಲದ್ರ ಮಧ್ಯದಲ್ಲಿ ಕಿರಣ್ ತುಂಬ ಕಾಣಿಸ್ಕೊತಾ ಇದ್ದಾನಂತ ಕೇರೋರು. ಸೊ ಈ ಥರ ಅವ್ರದ್ದೆಲ್ಲ ಇರಬೇಕಾದ್ರೆ ಐ ಥಿಂಕ್ ಇಟ್ಸ್ ಟೂ ಡಿಫಿಕಲ್ಟ್ ಟು ಪ್ಲೀಸ್ ಎನಿಬಡಿ ಸರ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್.